ನಮಸ್ಕಾರ ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಉಪಚುನಾವಣೆ ನಡೀತಾ ಇರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದೆ. ಕಾಂಗ್ರೆಸ್ನಿಂದ ಸಮರ್ಥ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಾನು ಈ ಒಂದು ಕ್ಷೇತ್ರದಲ್ಲಿ ಓಡಾಡಿ ಗ್ರೌಂಡ್ ರಿಪೋರ್ಟ್ ಕಲೆಕ್ಟ್ ಮಾಡಿದ ರೀತಿಯಲ್ಲಿ ನೋಡಿದ್ರೆ ಯೂಶಲಿ ನಗರ ಭಾಗದಲ್ಲಿ ಬಿಜೆಪಿಗೆ ತುಂಬಾನೇ ಒಂದು ಬೆಂಬಲ ಇರುತ್ತೆ ಮತ್ತು ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ಗೆ ಸಾಂಪ್ರದಾಯಿಕವಾಗಿ ಮತದಾರರು ಇರ್ತಾರೆ. ಆದ್ರೆ ಈ ಕ್ಷೇತ್ರದಲ್ಲಿ ಸ್ವಲ್ಪ ಉಲ್ಟಾ ಅಂತ ಅನಿಸ್ತು. ಯಾಕೆಂದ್ರೆ ನಗರವಾಸಿಗಳು ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ರೆ ಗ್ರಾಮೀಣ ಭಾಗದಲ್ಲಿ ಬಿಜೆಪಿಗೆ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಈ ಮಧ್ಯೆ ಗ್ಯಾರಂಟಿಗಳನ್ನ ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಂದ ಅದರಲ್ಲೂ ಹೆಣ್ಣು ಮಕ್ಕಳು ಮಹಿಳಾ ಮತದಾರರು ನಮ್ಮ ಕೈ ಹಿಡಿತಾರೆ ಅನ್ನುವಂತಹ ಅಭೂತಪೂರ್ವವಾದಂತಹ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಹಾಗಾದ್ರೆ ಗ್ಯಾರಂಟಿಗಳು ನಿಜಕ್ಕೂ ಕೂಡ ಪಾರ್ಟಿಗಳನ್ನ ಅಥವಾ ಎಸ್ಪೆಷಲಿ ಕಾಂಗ್ರೆಸ್ ಪಾರ್ಟಿಯನ್ನ ಕೈ ಹಿಡಿಯುತ್ತಾ? ಹೆಣ್ಣು ಮಕ್ಕಳು ಈ ಕ್ಷೇತ್ರದಲ್ಲಿ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ? ಮಹಿಳಾ ಮತದಾರರ ಯೋಚನೆ ಏನು, ಮಹಿಳಾ ಮತದಾರರ ಬೆಂಬಲ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಬಹಳಷ್ಟು ಜನ ಮಹಿಳೆಯರು ನಮ್ಮೊಂದಿಗಿದ್ದಾರೆ. ಅವ್ರ ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ತಮ್ಗೆಲ್ರಿಗೂ ಕೂಡ ಗ್ಯಾರಂಟಿ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬೇಸಿಕಲಿ ಈಗ ಎರಡೂ ಪಕ್ಷದವರು ನಮ್ಮೊಂದಿಗೆ ಇದ್ದಾರೆ. ಈ ಕಡೆ ನನ್ನ ಬಲಭಾಗದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರಿದ್ರೆ, ನನ್ನ ಎಡಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ, ಮಹಿಳಾ ಕಾರ್ಯಕರ್ತೆಯರು. ಸೊ ಅವರು ಈ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಓಡಾಟ ಮಾಡ್ತಾ ಇದ್ದಾರಪ್ಪ. ಗಂಡ್ಮಕ್ಳಿಗಿಂತ ಜಾಸ್ತಿ ನಮ್ಮ ಹೆಣ್ಮಕ್ಳೇ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗಾದ್ರೆ ಬನ್ನಿ, ಸ್ಪರ್ಧೆ ಹೇಗಿದೆ, ಹಣಾಹಣಿ ಹೇಗಿದೆ, ಮತದಾರರು ಸೇರಿದಂತೆ ಮಹಿಳಾ ಕಾರ್ಯಕರ್ತರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾತಾಡ್ಸೋ. ಮೇಡಮ್, ಹೇಗಿದೆ ಚುನಾವಣಾ ಕಾವು? ತಮ್ಮ ಪ್ರಕಾರ ಗ್ಯಾರಂಟಿಗಳು ಏನಿದಾವೆ, ಕಾಂಗ್ರೆಸ್ನ ಗ್ಯಾರಂಟಿಗಳು, ಈ ಗ್ಯಾರಂಟಿಗಳು ನಿಜಕ್ಕೂ ಕೂಡ ಮಹಿಳಾ ಮತದಾರರನ್ನ ಆಕರ್ಷಿಸ್ತಿದ್ಯಾ? ಮಹಿಳಾ ಮತದಾರರು ಕಾಂಗ್ರೆಸ್ಗೆ ವೋಟ್ ಮಾಡೋ ತರ ಅವರನ್ನ ಹುರಿದುಂಬಿಸ್ತಾ ಇದಾವ ಗ್ಯಾರಂಟಿಗಳು? ಇವತ್ತು ನಮ್ಗೆ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಕೈ ಹಿಡಿತಾ ಇದೆ ಅಂದ್ರೆ, ಪ್ರತಿಯೊಬ್ಬರಿಗೂ ಬಿಜೆಪಿ ಅನ್ನಲ್ಲ, ಕಾಂಗ್ರೆಸ್ ಅನ್ನಲ್ಲ, ಎಲ್ರು ಯೂಸ್ ಮಾಡ್ಕೊಂತ ಇದಾರೆ ನಮ್ಮ ಗ್ಯಾರಂಟಿಗಳನ್ನ. ಯಾಕಂದ್ರೆ ಬಸ್ ಫ್ರೀ ಎಲ್ರು ಹತ್ತುತ್ತಾ ಇದಾರೆ. ಒಂದ್ ಆಧಾರ್ ಕಾರ್ಡ್ ತೋರ್ಸೋದು, ಎಲ್ಲಾ ಕಡೆಗೂ ಜರ್ನಿ ಮಾಡೋದು. ಅದ್ರಲ್ಲಿ ಏನಾದ್ರು ಬಿಜೆಪಿ ಕಾಂಗ್ರೆಸ್ ಅಂತ ಏನಾದ್ರು ಬರ್ಕೊಟ್ಟಿದಾರ? ನಮಗೆ ಏನೂ ಇಲ್ಲ. ಅಕ್ಕಿ ಎಲ್ರು ತಿಂತಾ ಇದಾರೆ. 2,000 ರೂಪಾಯಿ ಎಲ್ರಿಗೂ ಹೋಗ್ತಾ ಇದೆ. ಗೃಹಲಕ್ಷ್ಮಿ ಪ್ರತಿಯೊಬ್ರು ಫಲಾನುಭವಿಗಳಿದ್ದಾರೆ. ಇಲ್ಲಿ ಏನಾದ್ರೂ ಅಕಸ್ಮಾತ್ ಬಿಜೆಪಿ ಅಂತ ಹೇಳಿ ನನಗೆ ಬೇಡ, ನಮ್ದು ಬಿಜೆಪಿ ಪಕ್ಷದವರು ನಮಗ್ ಬೇಡ, ನೀವು ಕಾಂಗ್ರೆಸ್ ಕೊಡ್ರಿ ಅಂತ ಅಂದ್ರೆ ಅವಾಯ್ಡ್ ಮಾಡ್ತಿದಾರ? ಇಲ್ಲ. ಪ್ರತಿಯೊಬ್ಬರಿಗೂ ಕರೆಂಟ್ ಬಿಲ್ ಪ್ರತಿಯೊಬ್ಬರ ಮನೆಗೂ ಫ್ರೀ ಆಗ್ತಾ ಇದೆ. ಇಲ್ಲಿ ಪಕ್ಷ ಅಂತ ನೋಡ್ತಾ ಇಲ್ಲ. ಮಹಿಳೆಯರಿಗೆ ಏನ್ ಸವಲತ್ತು ಬೇಕು ಎಲ್ಲಾನು ಸವಲತ್ತು ನಮ್ಮ ಗ್ಯಾರಂಟಿಗಳು ಕೊಡ್ತಾ ಇದೆ. ಇವನ್ ನಿಧಿ ಆಗ್ಲಿ ಪ್ರತಿಯೊಂದು ಅನುಭವಿಸ್ತಾ ಇದೀವಿ. ಇವನ್ ಯಾರಿಗೆ ಕೇಳಿ ನೋಡಿ, ಆ ಬಿಜೆಪಿ ಪಕ್ಷದಲ್ಲಿ ಯಾರಿಗೆ ಕೇಳಿ ನೋಡಿ ಅವ್ರು ಏನ್ ಹೇಳ್ತಾರೆ. ಹಾಗಾದ್ರೆ ಕೇಳೋಣ ಬನ್ನಿ. ಎಸ್ ಮೇಡಮ್, ಹೇಳಿ. ಹಾಗಾದ್ರೆ ಬಿಜೆಪಿ ಪಕ್ಷದವರು ಕೂಡ ಗ್ಯಾರಂಟಿಗಳನ್ನ ನೋಡಿ, ಗ್ಯಾರಂಟಿಗಳ ಮುಖಾಂತರ ಮತದಾರರನ್ನ ಆಕರ್ಷಿಸುವ ಏನು ಕಾಂಗ್ರೆಸ್ನ ಕಾನ್ಫಿಡೆನ್ಸ್ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ಕಾಂಗ್ರೆಸ್ ಅವರು ಮಾತಾಡಿದ್ ಕೇಳಿದ್ರೆ ಹಾಸ್ಯಾಸ್ಪದ ಅನ್ಸುತ್ತೆ. ಯಾಕೆ? ಖಂಡಿತವಾಗ್ಲು ಬಿಜೆಪಿ ಅವ್ರ ಹತ್ತಲ್ವಾ, ಕಾಂಗ್ರೆಸ್ನವ್ರ ಹತ್ತಲ್ವಾ? ಅವರು ರಾಜ್ಯಕ್ಕೆ ಕೊಟ್ಟಿದ್ದು. ಬಿಜೆಪಿ ಅವ್ರಿಗೆ ಮಾತ್ರ, ಕಾಂಗ್ರೆಸ್ ಅವ್ರಿಗೆ ಮಾತ್ರ ಅಂತ ಎಲ್ಲೂ ಹೇಳಲಿಲ್ಲ. ಕಾಕಾ ಸಾಹೇಬ್ ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿದ್ರು, ಪಾಟೀಲ್ ರೇ ನನಗೂ ಫ್ರೀ ಅಂತ. ಆದರೆ ನನ್ ಗಂಡನ್ ಜೋಬಿಂದ ಕತ್ರಿ ಮಾಡ್ಕೊಂಡು ಬಸ್ ಚಾರ್ಜ್ ನಾಗ ತಗಂತೀನಿ ಅಂತ ಹೇಳಿರ್ಲಿವಲ್ಲ ಮೇಡಮ್. 20 ರೂಪಾಯಿ ಇದ್ದಿದ್ದನ್ನ 40 ರೂಪಾಯಿ ಮಾಡಿ ಹೆಂಡತಿ ಸೀಟಿಂದ ಟಿಕೆಟ್ ಅನ್ನ ಗಂಡನ ಹತ್ರ ತಗೊಂತೀನಿ, ಈ ತರದ ಆಶ್ವಾಸನೆ ಅಂತ ಕೊಟ್ಟಿರ್ಲಿಲ್ವಲ್ಲ ಮೇಡಮ್. ಸೊ ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಮಹಿಳಾ ಮತದಾರರು ಕಾಂಗ್ರೆಸ್ ಕೈ ಹಿಡಿಯಲ್ವಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ನೋಡ್ರಿ ಮೇಡಮ್, ನಿಮಗೆ ಗೊತ್ತಿದೆ, ಸದನದಲ್ಲಿ 2,000 ರೂಪಾಯಿ ವಿಚಾರ ಗೃಹಲಕ್ಷ್ಮಿ ಬಗ್ಗೆ ಹೇಳಿದ್ರು. ತುಂಬಿದ ಸದನದಲ್ಲಿ ಆ ಇಲಾಖೆಯ ಮಂತ್ರಿಗಳೇ ಹೇಳಿದ್ರು, 2 ತಿಂಗಳಿಂದ ಎಲ್ಲಿದೆ ದುಡ್ಡು? 2 ತಿಂಗಳು ಮಾತ್ರ, 2 ತಿಂಗಳು ಮಾತ್ರ, 2 ತಿಂಗಳಿಂದ ಅಲ್ಲ, 2 ತಿಂಗಳು ಮಾತ್ರ. 2 ತಿಂಗಳು ಆದ್ರೆ ಎಷ್ಟು ಕೋಟಿ ದುಡ್ಡು ಆಯ್ತು ಅನ್ನೋದು ಗೊತ್ತಾಇದೆಯಾ ಮೇಡಮ್? ನಮಗೆ ಕಾಣೋದು ಕೇವಲ 2,000, ಬರೀ 2,000 ಒಂದು ಮಹಿಳೆಗೆ. ಅಲ್ಲ, ಅಂದ್ರೆ ಫಲಾನುಭವಿಗಳ ದೃಷ್ಟಿಯಿಂದ ನೋಡೋದಾದ್ರೆ ಇಷ್ಟು ವರ್ಷಗಳ 2.5 ವರ್ಷಗಳಲ್ಲಿ ನೀವು 2 ತಿಂಗಳದ್ದು ಮಾತಾಡ್ತಿದ್ದೀರಾ. ಉಳಿದ ತಿಂಗಳುಗಳು ಎಷ್ಟು ತಿಂಗಳಾಯ್ತು? 36 ತಿಂಗಳ ಮೇಲೆ. ದಿನ ಬಳಸುವಂತ ಹಾಲು, ಒಂದು ಮಗುವಿಗೆ ಬಳಸುವಂತ ಹಾಲು 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದ್ರ ದುಡ್ಡು ಎಷ್ಟಾಯ್ತು? ಓಡಾಡ್ತಕ್ಕಂತ ಬಸ್ಸಿನ ದುಡ್ಡು ಜಾಸ್ತಿ ಮಾಡಿದ್ರೆ ಅದ್ರ ದುಡ್ಡು ಎಷ್ಟಾಯ್ತು? ಕರೆಂಟ್ ಬಿಲ್ಲು ಹೆಚ್ಚಿಗೆ ಮಾಡಿದ್ರೆ ಅದ್ರ ದುಡ್ಡು ಎಷ್ಟಾಯ್ತು? ಪರ್ ಯೂನಿಟ್ ಎಷ್ಟು ಜಾಸ್ತಿ ಆಗಿದೆ? ಇದೆಲ್ಲ ಲೆಕ್ಕ ಮಾಡಿದ್ರೆ ಬಹುಶಃ 2,000 ಮೀರಿಸುತ್ತೆ ಮೇಡಮ್. ಎಸ್ ಮೇಡಮ್, ಈ ಕ್ಷೇತ್ರದಲ್ಲಿ ಯಾಕೆ ಕಾಂಗ್ರೆಸ್ಗೆ ಮತ ಹಾಕ್ಬೇಕು ಮತದಾರರು? ದಾವಣಗೆರೆ ನೋಡ್ತಿರ್ಬೋದು ನೀವು. ಆಲ್ಮೋಸ್ಟ್ ನಾರ್ತ್ ಆಗ್ಲಿ ಸೌತ್ ಆಗ್ಲಿ ಎಲ್ಲ ಕಡೆನೂ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಸೌತ್ ಅಲ್ಲಿ ಅವಾಗ ಏನು ಕೆಲಸ ಆಗ್ಲಿಲ್ಲ ಮೇಡಮ್, ಆಗಿರ್ಲಿಲ್ಲ. ಇವಾಗ ಚಿಕ್ಕ ಚಿಕ್ಕ ರೋಡ್ ಎಲ್ಲ ಟಾರ್ ರೋಡ್ ಆಗಿದಾವೆ. ಎಷ್ಟೋ ಜನ ಶಾಲೆಗಳು ಇದಾವೆ, ಎಲ್ಲ ಇದಾವೆ.
ಮತ್ತೆ ನಮ್ ಗ್ಯಾರಂಟಿಯಿಂದ ತುಂಬಾ ಜನಕ್ಕೆ ಉಪಯೋಗ. ತುಂಬಾ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಿದಾರಲ್ಲ ಮೇಡಮ್, ಸುಮ್ನೆ ಇರ್ತಿರಲ್ಲ ನೀವು ಬಿಜೆಪಿ ಅವರು. ಸೌಜನ್ಯಕ್ಕೋಸ್ಕರ ಸುಮ್ಮನಿದೀವಿ ಹೊರತು ಬೇರೆ ವಿಚಾರಕ್ಕಲ್ಲ. ಹೇಳಿ, ಈಗ ಸಮರ್ಥ ಅವರೇ ಹೇಳ್ತಾ ಇದ್ದಾರೆ, ಹೇಳ್ತಿದ್ದಾರೆ ನನಗೆ ಬಹಳಷ್ಟು ಕನಸುಗಳಿದೆ, ನಾನು ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀನಿ ಅಂತ. ಅಂದ್ರೆ ಬಹಿರಂಗವೇ ಒಪ್ಕೊಂಡ್ರಲ್ಲ, 30 ವರ್ಷಗಳಿಂದ ಅವ್ರು ಏನು ಮಾಡೇ ಇಲ್ಲ ಅವ್ರ ತಾತ ಅಂತ ಹೇಳಿ ಬಹಿರಂಗ ಒಪ್ಕೊಂಡ್ರಲ್ರಿ. ಆತರ ಮಾತಾಡಲ್ಲ. ಹೆರಿಗೆ ಆಸ್ಪತ್ರೆ ಯಾವ ಕಾಲದಿಂದ ಇದೆ ರೀ? ಇಲ್ಲಿ ದಕ್ಷಿಣ ಸೇರ್ತಾ ತಾನೇ ಅದು ಹೆರಿಗೆ ಆಸ್ಪತ್ರೆ ಇರ್ಲಿಲ್ವಾ? ಗಡಿಯಾರ್ ಕಂಬದ ಹತ್ರ ಗೌರ್ಮೆಂಟ್ ಶಾಲೆ ಇರ್ಲಿಲ್ವಾ? ಆ ಕಡೆ ಎಲ್ಲ ಮುರುಘರಾಜೇಂದ್ರ ಕಾಲೇಜ್ ಮೊದ್ಲಿಂದ ಆದಿ ಕಾಲದಿಂದಾನು ನಡೀತಾ ಇದೆ. ಅದೆಲ್ಲೋಗಿತ್ರಿ ಮೇಡಮ್? ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಈಗ ಯಾಕ್ರಿ ಅದನ್ನ ಪ್ರಶ್ನೆ ಮಾಡ್ತೀರಾ? ಹಳೆ ಕಾಲದಿಂದ ಬಂದಿರೋದು, ಹಳೆ ಕಾಲದಿಂದ ಹೆರಿಗೆ ಆಸ್ಪತ್ರೆ ಮೊದ್ಲು ಕಟ್ಟಿರೋದು ಹೆರಿಗೆ ಆಸ್ಪತ್ರೆ, ನಂತರ ಮುರುಘರಾಜೇಂದ್ರ ಕಾಲೇಜ್ ಡಿಗ್ರಿ ಕಾಲೇಜು. ನಾವು ಅಲ್ಲೇ ಅಕ್ಮದಿ ಪಕ್ಕಕ್ಕೆ ಓದಿದ್ರದ್ ಮೇಡಮ್. ನಾವು ಕಂಡಿರೋದು, ನಾವು ನೋಡಿರೋದನ್ನೇ ನಾವ್ ಈಗ ಹುಟ್ಟಿದಿರೋ ನೀವು ಈಗ ಹೇಳಕ್ಕೆ ದಕ್ಷಿಣದಾಗ ಏನಿಲ್ಲ ಅಂತ ಹೇಳ್ತಿರಲ್ಲ ಮೇಡಮ್. ಫಸ್ಟ್ ಇಂದ ಬುನಾದಿ ಅಲ್ಲೇ ಮೇಡಮ್ ಮುಟ್ಟಿರೋದು ಹೆರಿಗೆ ಆಸ್ಪತ್ರೆ. ನಾವೆಲ್ಲ ಹೆರಿಗೆ ಮಾಡ್ಕೊಂತಿರೋದು ಅಲ್ಲೇ. ನೀವೇನ್ ಮಾತಾಡ್ತೀರಾ? ಮುರುಘರಾಜೇಂದ್ರ ಡಿಗ್ರಿ ಕಾಲೇಜ್ ಎಲ್ಲೋಗಿದೆ ಮೇಡಮ್? ನಿಮಗೆ ಕಣ್ಣಿಗೆ ಮುಚ್ಚಿದೀನಾ? ಈಗೂ ನಡೀತಾ ಇದೆ ಆಲ್ರೆಡಿ ಅದು. ಆಲ್ ರೈಟ್, ಆಯ್ತು. ನೀವ್ ಹೆಂಗ್ ಹೇಳ್ತೀರಿ ದಕ್ಷಿಣದಲ್ಲಿ ಇಲ್ಲ ಅಂತ? ಇಲ್ಲ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ.